ಅಂದರೆ ಕ್ರಿಯೇಟ್ ಮಾಡೋದು ಇವರಷ್ಟಕ್ಕೆ ಇವರೇ ನಾಟಕವನ್ನು ಕ್ರಿಯೇಟ್ ಮಾಡಿ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂತಹ ಬಸವರಾಜ್ ಮಾಲಗತ್ತಿಯವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್ 7 ಕೋಟಿ 11 ಲಕ್ಷ ಸರ್ ದರೋಡೆ ಆಗಿರೋದು ಹಾಡಾಗಲೇ ಆಗಿದೆ. ಅನುಮಾನಗಳು ಜಾಸ್ತಿ ಇದಾವೆ ಸರ್ ಇಲ್ಲಿ. ಬಟ್ ಗನ್ಮ್ಯಾನ್ ಇದ್ರೂ ಕೂಡ ಯಾಕೆ ಅವರು ಫೈರ್ ಮಾಡಲಿಲ್ಲ ಅಥವಾ ಒಂದು ಗಲಾಟೆ ಮಾಡಲಿಲ್ಲ? ಅನುಮಾನಗಳು ಜಾಸ್ತಿ ಇದೆ ಸರ್. ನಿಮ್ಗೆ ಏನು ಅನಿಸುತ್ತೆ, ಮೇಲ್ನೋಟಕ್ಕೆ ಹೇಗಾಗಿರ್ಬೋದು ಅಂತ? ಬಹುಶಃ ಶಾಮೀಲ್ ಆಗಿರ್ಬೇಕಂತ ಅನಿಸ್ತದೆ. ಹೌದು ಹೌದು. ಯಾಕಂದ್ರೆ ಅವ್ರು ಬ್ಯಾಂಕ್ ಆಫೀಸರ್ಸ್ ಅಂದ್ರೆ ಅವರು ಐಡೆಂಟಿ ಕಾರ್ಡ್ ನೋಡ್ಬೇಕಿತ್ತು, ಏನು ಗೊತ್ತಾಗಬೇಕಿಲ್ಲ. ಅಟ್ಲೀಸ್ಟ್ ಅವ್ರ ಆಫೀಸರ್ಸ್ಗೆ ತಕ್ಷಣ ಫೋನ್ ಮಾಡಿ ಹಿಂಗ್ ಬ್ಯಾಂಕ್ ಆಫೀಸರ್ ಬಂದು ನಮ್ ಗಾಡಿ ಹಿಡಿದಾರೆ ಅಂತ ಮೆಸೇಜ್ ಕೊಡ್ಬೇಕಿತ್ತು. ಹೌದು, ಏನು ಮಾಡಿಲ್ಲ. ನೋಡಿದ್ರೆ ಲೇಟ್ ಆಗಿ ಮೆಸೇಜ್ ಕೊಡ್ತಾರೆ ಎಲ್ಲರಿಗೂ. ಹೌದು. ಮತ್ತೆ ಇದು ಇದ್ರಲ್ಲಿ ಸರ್ಕಲ್ ದಲ್ಲಿ ಯಾವ್ದು ಅಶೋಕ ಪಿಲ್ಲರ್ಲಿಂದ ಇದ್ರವರೆಗೂ ಹಂಗೆ ಫಾಲೋ ಅಪ್ ಮಾಡಿದ್ದಾರೆ. ಸುಮಾರು ಅರ್ಧ ಗಂಟೆವರೆಗೂ ಅವ್ರು ಗಾಡಿ ಶಿಫ್ಟ್ ಮಾಡಿ ಪೂರಾ ಮತ್ತೊಂದು ಗಾಡಿಯಲ್ಲಿ ಹಾಕೊಂಡು ಅಟ್ಲೀಸ್ಟ್ ಅವ್ರು ಫಾಲೋವರ್ ಮಾಡಬಹುದಾಗಿತ್ತು. ಅವ್ರನ್ನ ಎಲ್ಲಿ ಹೋಗ್ತಾರೆ, ಏನೀಗ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ ಈ ಕಡೆ ಬರ್ಬೇಕಿತ್ತು. ಅವ್ರು ಆ ಕಡೆ ಹೋಗ್ತಾರೆ ಸರ್, ಇದ್ರ ಕಡೆ ವೈಟ್ ಫೀಲ್ಡ್ ಕಡೆ. ಅಷ್ಟಾದ್ರೂ ಇವ್ರಿಗೆ ಯೋಚನೆ ಬೇಡವಾ? ಏನಾದ್ರು ಎಂತ ಬೇಕಂತ ಮಾಡಿದಾರೋ ಹೇಗೋ. ಅಟ್ಲೀಸ್ಟ್ ಇಷ್ಟೊಂದು ಕ್ಯಾರಿ ಮಾಡ್ತಾರಂದ್ರೆ ಅವ್ರ ಹತ್ರ ಗನ್ ಇರ್ತದೆ. ಅವ್ರಿಗೆ ಹೊಡೆಯೋದಿರ್ಲಿ, ಅಟ್ಲೀಸ್ಟ್ ಒಂದು ಅವ್ರ ಗಾಡಿಗೆ ಪಂಚರ್ ಗಿಂಚರ್ ಮಾಡಿದ್ರೆ ಟೈರ್ ಗೇರ್ಗೆ ಗುಡ್ ಹಾಕಿದ್ರೆ ಅವ್ ಮೂವ್ಮೆಂಟ್ ಸ್ಟಾಪ್ ಆಗ್ಬಿಡ್ತಿತ್ತು. ನಿಜ 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 ಅಲ್ವಾ? ಅಲ್ಲ, ಪಂಚರ್ ಹೊಡಿಬೇಕಾಗಿಲ್ಲ, ವೆಹಿಕಲ್ ಟೈರ್ ಹೊಡೆದಿದ್ರೆ ಸಾಕಾಗಿತ್ತು. ಖಂಡಿತ ಸರ್, ಖಂಡಿತ. ಅದೇ ಸರ್ ನಾನು ಹೇಳ್ತಾ ಇದ್ದೆ. ಈಗ ನೀವು ಹೇಳ್ದಂಗೆ ಅವರು RBI ಆಫೀಸರ್ಸು, ಟ್ಯಾಕ್ಸ್ ಆಫೀಸರ್ಸು, ಅವರು ಏನಪ್ಪ IAS IPS ರೇಂಜ್ಗೆ ಫಾರ್ಮಲ್ ಹಾಕೊಂಡು ಬಂದಿದ್ರು, ಏನಲ್ಲ ಅದು ಅನುಮಾನ ಬರೋದೇ ಅಲ್ವಾ ಅಂತ ಇವ್ರಿಗೆ? ವಿಚಿತ್ರ. ನನಗೆ ಒಬ್ಬ ಬ್ಯಾಂಕ್ನವನು ಒಬ್ಬರ ಆಫೀಸರ್ ಇರ್ತಾನೆ ಒಳಗೆ. ಹೌದು ಹೌದು. ಅವ್ನಿಗೆ ಅವನ ತಲೆಯಲ್ಲಿ ಸಗಣಿ ಇಟ್ಟಿರ್ತಾನೆ, ಗೊತ್ತಾಗೋದಿಲ್ಲ ಯಾರಂತ. ನಿಜ 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 ಸರ್. ಬಹುಶಃ ಮಾಡಿದ್ದಾರೆ, ಪೂರ್ವಕವಾಗಿನೇ ಕನಾಯವಾಗಿ ಮಾಡಿರಬಹುದು ನನ್ನ ಲೆಕ್ಕದಲ್ಲಿ. ಅವರು ಒಂದೇ ಅಲ್ಲ, ಇವು 3-4 ವೆಹಿಕಲ್ ಚೇಂಜ್ ಮಾಡ್ತಾರೆ. ಅಲ್ಲಿಂದ ಶಿಫ್ಟ್ ಮಾಡ್ಕೊಂಡು ಮತ್ತೊಂದು ವೆಹಿಕಲ್ ಮಾಡ್ತಾರೆ, ಮತ್ತೊಂದು ವೆಹಿಕಲ್ ಮಾಡ್ತಾರೆ. ಯಾಕಂದ್ರೆ ಎಲ್ಲ ನಾಕಾಬಂದಿ ಇರ್ತದೆ. ವೆಹಿಕಲ್ ಚೆಕ್ ಮಾಡ್ತಾರೆ. ನಾವೆಲ್ಲ ಹಿಂಗೆ ಇಂತ ನಂಬರು, ಈ ಗಾಡಿ ಹಿಂದೆ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಬರ್ತಿದೆ, ಅದು ಇದು ಅಂತ ಹೇಳ್ತೀವಿ. ಗವರ್ಮೆಂಟ್ ಆಫ್ ಇಂಡಿಯಾ ವೆಹಿಕಲ್ ಅಂತ ಮೆಸೇಜ್ ಕೊಡ್ತೇವೆ. ಗಾಡಿ ಬಿಟ್ಟು ಮತ್ತೊಂದು ಗಾಡಿ ಹತ್ತಿರ್ತಾರೆ. ಅವರು ಒಮ್ಮೆಲೆ ಮಾಡೋದಿಲ್ಲ, ಒಂದು 15 ದಿವಸ ಫಾಲೋ ಅಪ್ ಮಾಡಿರ್ತಾರೆ ಅವ್ರನ್ನ. ಯಾವ ಜಾಗ ಹಿಡಿಬೇಕು ಅವ್ರನ್ನ ಅಂತ ಫಾಲೋ ಅಪ್ ಮಾಡಿ, ಯಾವ ಜನ ನಿಬಿಡ ಜಾಸ್ತಿ ಇರ್ಲಾರ್ದೆ ಐಸೋಲೇಟೆಡ್ ಸ್ವಲ್ಪ ಇರ್ಬೇಕು, ಜನಸಂಖ್ಯೆ ಕಡಿಮೆ ಇರ್ಬೇಕು, ಅಂತ ಟಿವಿ ಕ್ಯಾಮ್ರಾ ಇರಬಾರ್ದು, ಅಂತ ಜಾಗದಲ್ಲಿ ಪೊಲೀಸರು ಇರಬಾರ್ದು, ಅಂತ ಜಾಗ ನೋಡಿ ಅಟ್ಯಾಕ್ ಮಾಡ್ತಾರೆ. ಅಂದ್ರೆ ಸರ್ ಇದು ಫ್ಲೈಓವರ್ನ ಅವರು ಚಾಯ್ಸ್ ಮಾಡ್ಕೊಂಡಿದ್ದು, ಇಲ್ಲಿ ವೆಹಿಕಲ್ ಮೂವ್ಮೆಂಟ್ ಅಷ್ಟೇ ಇರುತ್ತೆ, ಜನ ಇರಲ್ಲ, ಸಿಗ್ನಲ್ ಇಲ್ಲ, ಬೇಗ ಎಸ್ಕೇಪ್ ಆಗ್ಬೋದು ಅಂತ. ಜನ ಇರುದಿಲ್ಲ ಅಲ್ಲಿ, ಹೆಚ್ಚಾಗಿ ಯಾರು ಇರುದಿಲ್ಲ. ಏನೋ ಆಫೀಸಲ್ಲಿ ಚೆಕ್ ಮಾಡ್ತಿರೋ ಕೂಡ ಜನ ತಿಳ್ಕೊತಾರೆ. ಇವ್ರು ಗಲಾಟೆನೇ ಮಾಡ್ತಾ ಇಲ್ಲಲ್ಲ, ಇವ್ರು ಹಿಡಿದವರು. ಹೌದು ಹೌದು ಹೌದು. ಇವರು ಬ್ಯಾಂಕ್ನವರು, ಇವರ ATM ದವ್ರು ಗಲಾಟೆ ಮಾಡ್ಬೇಕಿಲ್ಲ ಅಟ್ಲೀಸ್ಟ್. ಹೌದು. ಅದನ್ನು ಇಲ್ಲ, ಏನು ಇಲ್ಲ. ಮೆಸೇಜ್ ಕೊಡ್ಬೇಕಿತ್ತು ತಕ್ಷಣ ಅವ್ರ ಆಫೀಸರ್ಗೆ, ಏನ್ ಬ್ಯಾಂಕ್ ಬಂದಿದ್ದಾರೆ, ರಿಸರ್ವ್ ಬ್ಯಾಂಕ್ ಅಂತ ಹೇಳ್ತಾ ಇದಾರೆ, ನೋಡಿ ಚೆಕ್ ಮಾಡಿ ಅಂತ ಅವ್ರಿಗೆಲ್ಲ ಮೆಸೇಜ್ ಕೊಡಬಹುದಾಗಿತ್ತು. ನಿಜ ನಿಜ ನಿಜ. ಈಗ ಆಗಿದ್ಮೇಲೆ ಅಲ್ಲೇನೋ ಫಿಂಗರ್ ಪ್ರಿಂಟ್ ಗಿಂಟು ಏನಾದ್ರು ಸಿಗ್ತಾವೆ, CCTV ಫುಟೇಜ್ ಸಿಗ್ತಾವೆ, ಅದ್ರ ಮೇಲಿಂದ ಏನಾದ್ರು ಕಂಡುಹಿಡಿಬಹುದು, ತಕ್ಷಣ ಡಾಗ್ ಸ್ಕ್ವಾಡ್ ತರಿಸಬಹುದು. ಏನಾದ್ರು ಮಾಡಿ ಹಿಡಿತಾರೆ, ಏನ್ ತೊಂದ್ರೆ ಇಲ್ಲ, ಸಿಗ್ತಾರೆ ಎಲ್ಲ. ಯಾಕಂದ್ರೆ ಎಲ್ಲ ಕಡೆನೂ ಕ್ಯಾಮ್ರಾ ಇರ್ತವೆ. ಆದ್ರೂ ಒಂದು ಆಶ್ಚರ್ಯಕರ ಅಂದ್ರೆ ಈ ಹಾಡಾಗಲೇ ಈ ತರ ಆಗ್ತದಲ್ರಿ ಸಿಟಿಯಲ್ಲಿ. ಇದು ಡೇ ಟೈಮ್ ಈ ತರ 7 ಕೋಟಿ ದರೋಡೆ ಅಂದ್ರೆ ಒಂಥರ ಜನರು ಪ್ಯಾನಿಕ್ ಆಗ್ತಾರೆ. ಏನು ಹಾಡಾಗಲ್ಲ ಈ ತರ ಆದ್ರೆ ಹೆಂಗೆ ಅಂತ ಸರ್ ನಮ್ಗೆ ಹೌದು ಸರ್, ನಮ್ಮ ಅನುಮಾನ ಸರ್. ಈಗ ಬೀದರ್ನಲ್ಲಿ ಒಂದಾಯ್ತು ಸರ್, ಎಲ್ಲಾ ಹೊರ ರಾಜ್ಯದವ್ರ ಕೈವಾಡ ಇತ್ತು, ಕೋಟೆಕಾರ ಮಂಗಳೂರಾಯ್ತು. ಬೀದರು ಬಾರ್ಡರ್ ಅಲ್ಲೆಲ್ಲ ಸುಡುಗಾಡ, ಯಾವ ಜಾಗದಲ್ಲಿ ಪೊಲೀಸರು ಇರುವುದಿಲ್ಲ ಅಲ್ಲಿ ಅಷ್ಟು. ಹೌದು ಹೌದು. ಇಲ್ಲಿ ಎಲ್ಲಾ ಲಕ್ಷಗಟ್ಟಲೆ ಜನ ಪೊಲೀಸರು ಇರ್ತಾರೆ. ಹೌದು 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 ಅಲ್ವಾ? ಈ ಹೊಯ್ಸಳ ಪೈಸಳ ಎಲ್ಲರೂ ಇರ್ತವೆ. ಯಾವ ನೋಡಿಲ್ಲ, ಯಾವ ಪೊಲೀಸರು ಇದು ಮಾಡಿಲ್ಲ, ಅವರು ನೋಡಿಲ್ಲ, ಇವರು ಮೆಸೇಜ್ ಕೊಟ್ಟಿಲ್ಲ. ಸರ್ ಈಗ ಅನುಮಾನಗಳಿರೋದು ಉತ್ತರ ಭಾರತದ ಒಂದು ದರೋಡೆಕೋರು ಮಾಡಿರ್ಬೋದು ಅಂತಿದೆ. ಅಲ್ಲ, ಸಿಗ್ತಾರೆ ಬಿಡದೆ, ಎಲ್ಲಿ ಯಾವ ಅನುಮಾನ ಪ್ರಶ್ನೆ ಬಿಡ, ಸಿಗ್ತಾರೆ. ಊರ್ ಹೊರಗೆ ಎಲ್ಲ ನಾಕಾಬಂದಿ ಅದು ಮಾಡಿದ್ದಾರೆ, ಚೆಕ್ ಮಾಡ್ತಾ ಇರ್ತಾರೆ, ಹಿಡಿತಾರೆ. CCTV ಫುಟೇಜ್ ಸಿಗ್ತಾರೆ, ಎಲ್ಲಿ ಚೆಕ್ ಮಾಡಿರ್ತಾರೆ, ಯಾವ ವೆಹಿಕಲ್ ಹೋಗ್ತಾರೆ ಗೊತ್ತಾಗ್ತದೆ. ಸ್ವಲ್ಪ ಟೈಮ್ ತಗೋತದೆ, ಹಿಡಿತಾರೆ. ಹಿಡಿಯೋದೊಂದು ಪ್ರಶ್ನೆ ಅಲ್ಲ. ಬಟ್ ಹಾಡಾಗಲ್ಲ ಡೇ ಟೈಮ್ ಈ ತರ ಆದ್ರೆ ಹೇಗೆ ಅಂತ. ಇದು ಬಹಳ ಆಶ್ಚರ್ಯಕರ ಸಂಗತಿ. ಪೊಲೀಸರು ಬಹಳ ಅಲರ್ಟ್ ಆಗ್ಬೇಕು, ಪೆಟ್ರೋಲಿಂಗ್ ಮಾಡ್ಬೇಕು.
ಅವರು ನೋಡಿ ಮಧ್ಯಾಹ್ನ ಎಲ್ಲ ಊಟಕ್ಕೆ ಹೋಗ್ತಾರ, ಆ ಟೈಮ್ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅಲ್ವಾ? ಪೊಲೀಸರು ಅಲ್ಲಿ ಯಾರು ಇರುದಿಲ್ಲ, 2 ಗಂಟೆ ಸುಮಾರು ಅಂದ ಕೂಡ ಯಾರು ಇರುದಿಲ್ಲ. ಸೊ ಅಲ್ಲಿ ಈಗ ಇವನ್ ಸ್ಪಾಟ್ ಹಾಗೆ ಇದೆ ಅಲ್ಲಿ. ಹೌದು ಸರ್, ಹೌದು. ಪೊಲೀಸ್ ಪಾಯಿಂಟ್ ಇಲ್ಲ. ಫ್ಲೈಓವರ್ ಮೇಲೆ ಎಲ್ಲಿರ್ತದೆ ಪೊಲೀಸ್ ಪಾಯಿಂಟ್? ಹೌದು, ಸಿಗ್ನಲ್ ಇಲ್ಲ ಸರ್ ಅಲ್ಲಿ. ಸಿಗ್ನಲ್ ಇಲ್ಲ, ಏನಿಲ್ಲ. ಅದು ಹೀಗಾಗಿ ಜಾಗ ಸೆಲೆಕ್ಟ್ ಮಾಡ್ಕೊಂಡು ಅವ್ರನ್ನ 15-20 ದಿವಸ ಫಾಲೋ ಅಪ್ ಮಾಡ್ಕೊಂಡೇ ಮಾಡಿರ್ತಾರೆ ಎಲ್ಲ ಜಾಗ. ಇವರು ಒಬ್ರು ಇರುದಿಲ್ಲ, ಸುಮಾರು 8-10 ಮಂದಿ ಇರ್ತಾರೆ. ಸರ್, ಈಗ ವೆಹಿಕಲ್ ಚೇಂಜ್ ಮಾಡ್ತಾ ಹೋದ್ರೆ ಕಷ್ಟ ಆಗುತ್ತಾ ಹೆಂಗೆ ಅಂತ ಹಿಡಿಯಕ್ಕೆ? ಕಷ್ಟ ಆಗ್ತದೆ, ಆದ್ರೂ ಚೆಕ್ ಮಾಡ್ತಾರೆ ಎಲ್ಲ ವೆಹಿಕಲ್ ಇನ್ವೆರಿಬಲಿ ಚೆಕ್ ಮಾಡ್ತಾರೆ ನಮ್ಮವ್ರು. ವೆಹಿಕಲ್ ಚೇಂಜ್ ಮಾಡೇ ಮಾಡ್ತಾರೆ, ಅವ್ರು ಬಿಡೋದಿಲ್ಲ. ಯಾಕಂದ್ರೆ ಅವರು ಬುದ್ಧಿವಂತರಿರ್ತಾರೆ. ಕಳ್ಳರು ಅಂದ್ರೆ ಅವ್ರೇನು ಕಡಿಮೆ ಇರ್ತಾರ? ಅವರು ಜಾಣತನ ಇರ್ತದೆ, ಚೇಂಜ್ ಮಾಡ್ತಾರೆ ವೆಹಿಕಲ್. ಎವ್ರಿ 10 ಮಿನಿಟ್ಸ್ ಒಂದೊಂದು ಬೇರೆ ಕಡೆ ಯಾವ್ದಾರ ಒಂದು ವೆಹಿಕಲ್ ತಗೊಂಡ್ಬರ್ತಾರೆ. ಅವ್ರು 8-10 ಮಂದಿ ಇರ್ತಾರೆ ಗ್ಯಾಂಗು. ಆಗ್ತಿರ್ತಾರೆ. ಅಲ್ಲ ಇಮಿಡಿಯೇಟ್ಲಿ ಹಿಡಿಬಹುದಾಗಿತ್ತು ಸರ್, ಗೊತ್ತಾಗಿದ್ರೆ. ಇವ್ರು ಮೆಸೇಜ್ ಕೊಡ್ಬೇಕಿತ್ತಲ್ರಿ. ಡ್ರೈವರ್ ಮೆಸೇಜ್ ಕೊಡ್ಬೇಕು. ಅಟ್ಲೀಸ್ಟ್ ಅವ ಆಫೀಸರ್ ಯಾವ ಇದಾನೆ ಬ್ಯಾಂಕ್ ಒಳಗೆ ವ್ಯಾನ್ ಒಳಗೆ, ಅವನಾದ್ರೂ ಒಂದ್ ಮೆಸೇಜ್ ಕೊಡ್ಬೇಕಿತ್ತಲ್ಲ. ಗನ್ಮ್ಯಾನ್ ಇರ್ತಾನೆ, ಅವ್ರ ಹತ್ರ ಬಂದೂಕ್ ಇರ್ತದೆ, ಎಲ್ಲ ಇರ್ತದೆ. ಒಂದ್ ಮೆಸೇಜ್ ಕೊಡ್ಬೇಕಿತ್ತು. ಹಿಂಗೆ ಯಾರೋ ಬಂದಾರ್ರಿ, ಚೆಕ್ ಮಾಡ್ತಾ ಇದಾರೆ, ಸ್ವಲ್ಪ ವೆರಿಫೈ ಮಾಡಿ ಸಾಹೇಬ್ರೆ ಅಂತ ಹೇಳಿದ್ರೆ ಅವರು ಮೆಸೇಜ್ ಇಮಿಡಿಯೇಟ್ ಆಗಿ ಕಂಟ್ರೋಲ್ ಮೆಸೇಜ್ ಕೊಡೋರು ಪೊಲೀಸರಿಗೆ. ತಕ್ಷಣ ಪೊಲೀಸರು ಹೋಗ್ಬಿಡೋರು ಅಲ್ಲಿ. ಇವ್ರು ಯಾಕೆ ಮೆಸೇಜ್ ಕೊಡ್ಲಿಲ್ಲ? ದಟ್ ಈಸ್ ಆಲ್ಸೋ ಸಸ್ಪಿಷಿಯಸ್. ಹೌದು. ಇವ್ರು ಏನಾರ ಕರ ಹಿಡಿರ್ಬೇಕಂತ ನನ್ನ ಲೆಕ್ಕದಲ್ಲಿ. ಇವ್ರದ್ದು ಏನಾರ ಮೆಸೇಜ್ ಕೊಟ್ಟು ಎಲ್ಲ ನಾವ್ ಇಂತಲ್ಲಿ ಓದ್ತಿರ್ತೇವೆ, ಇಷ್ಟು ಅಮೌಂಟ್ ಇದೆ ಅಂತ ಅವ್ರಿಗೆ ಹೆಂಗ್ ಗೊತ್ತಾಗ್ತದೆ ಕಳ್ಳರಿಗೆ? ಅದೇ ಸರ್, ಅದೇ ಹೇಳಿದ್ದು. ಹೌದು. ಡಕಾಯ್ಟ್ಸ್ಗೆ 7 ಕೋಟಿ ಐತೆ ಅಂತ ಹೆಂಗ್ ಗೊತ್ತಾಗ್ತದೆ ಅಲ್ವಾ? ಅಲ್ಲ ಬಟ್ ಈಗ ಅಲ್ಲ ಸರ್, ನಿಮ್ಮ ಅನುಮಾನ ಇರೋದು ಸಿಬ್ಬಂದಿ ಕೈವಾಡ ಅಂತ ಹೇಳಿ. ಅವರು ಮಾಹಿತಿ ಕೊಟ್ಟಿರ್ತಾರೆ. ಇವರೇ ಮಾಡಿರೋದಿಲ್ಲ, ಮಾಹಿತಿ ಕೊಟ್ಟಿರ್ತಾರೆ. ಓಕೆ. ದುಡ್ಡಿನ ಆಮಿಷ ತೋರಿಸಿರ್ತಾರೆ ಅವ್ರಿಗೆ. ಬಟ್ ಇದು ಏನು ಸವಾಲ್ ಆಗ್ಲಿಕ್ಕಿಲ್ಲ ಸರ್ ಪೊಲೀಸರಿಗೆ? ಹಿಡಿತಾರೆ, ಏನ್ ತೊಂದರೆ ಇಲ್ಲ. ಈಗ ಹಿಡಿದ್ರೆ ಮತ್ತೆ ಅದು ಬಿದರ್ದವ್ರದ್ದು ಬ್ಯಾಂಕಿಂದು ಸಿಗ್ಲಿಲ್ವಾ? ಹೌದು ಸರ್, ಹೌದು. ಪ್ರಾಪರ್ಟಿ ಸಿಗ್ತಲ್ಲ. ಈಗೇನು ಬೆಂಗಳೂರು ಸಿಟಿಯಲ್ಲಿ 7,000 ಕ್ಯಾಮ್ರಾ ಹಾಕಿದಾರೆ, CC ಕ್ಯಾಮ್ರಾ. ಎಲ್ಲ ಫುಟೇಜ್ ನೋಡ್ತಾರೆ ಎಲ್ಲ. ನೋಡಿ ಒಂದ್ರಲ್ಲಿ ಸಿಗ್ತದೆ ಯಾವ್ದ್ರಲ್ಲಿ ಎಲ್ಲಿ ಹೋದ್ರು, ಏನ್ ಮಾಡಿದ್ರು, ಪ್ರತಿಯೊಂದು ಚೇಂಜ್ ಮಾಡಿದ್ರೆ ಹಾಗೂ ಮೂಮೆಂಟ್, ಅವ್ರ ಡ್ರೆಸ್, ಅವ್ರ ಯೂನಿಫಾರ್ಮ್, ವೆಹಿಕಲ್, ಮತ್ತೊಂದು ವೆಹಿಕಲ್ ಬದಲಿ ಮಾಡೋದು, ಅದೆಲ್ಲ ರೆಕಾರ್ಡ್ ಆಗಿರ್ತಾವಲ್ಲ. ನಿಜ. ಬಟ್ ಸರ್, ಇಲ್ಲಿ ಸ್ಥಳೀಯರು ಏನಾದ್ರು ಅವ್ರಿಗೆ ಇಲ್ಲಿ ಲೋಕಲ್ ಬೆಂಗಳೂರು ಯಾರಾದ್ರೂ ಸಪೋರ್ಟ್ ಮಾಡಿರ್ಬೋದಾ ಅಂತ ಇದು? ಅವರೇ ಸಿಬ್ಬಂದಿನೇ ಮಾಡಿರ್ತಾರೆ ಸಪೋರ್ಟ್. ಹೌದು. ಅಲ್ಲ ವೆಹಿಕಲ್ ಮತ್ತೆ ಚೇಂಜ್ ಮಾಡ್ಲಿಕ್ಕೆ ಸರ್ ನೆಕ್ಸ್ಟ್ ಅವರು ವೆಹಿಕಲ್ ಇರ್ತಾವ್ರಿ, ಕಳ್ತನ ಮಾಡಿರ್ತಾರ ಅವರು. ಕಳು ಮಾಡಿದ ಗಾಡಿಗಳು ಇರ್ತಾವೆ, ಓಕೆ, ಫೇಕ್ ನಂಬರ್ ಹಾಕಿ ಹೊಡಿತಿರ್ತಾರೆ. ಹೌದು. ಕಳ್ತನ ಮಾಡಿದ ವೆಹಿಕಲ್ ಅನ್ನೇ ಯೂಸ್ ಮಾಡ್ತಾರೆ. ನಿಜ. ಅವ್ರೇನು ಪರ್ಚೇಸ್ ಮಾಡಿ ಡಕಾಯಿತಿ ಮಾಡೋದಿಲ್ಲ. ಕಳ್ತನ ಮಾಡಿದ್ದಾನೆ ಯೂಸ್ ಮಾಡಿ ತಗೊಂಡೋಗಿ ಯಾರ್ದೋ ಗಾಡಿಗಳು ತಗೊಂಡೋಗಿ ನಂಬರ್ ಪ್ಲೇಟ್ ಚೇಂಜ್ ಮಾಡಿ ಹಾಕ್ತಾ ಹೊಡಿತಿರ್ತಾರೆ. ನಿಜ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು TV5 ಜೊತೆ ಮಾತಾಡೋದಕ್ಕೆ. ಬಸವರಾಜ್ ಮಾಲಗತ್ತಿ ಅವರು, ಹಿರಿಯ ಪೊಲೀಸ್ ನಿವೃತ್ತ ಅಧಿಕಾರಿಗಳು. ನೋಡಿ, ಈಗ ಶಂಕಿತ ಆರೋಪಿಗಳ ಫೋಟೋವನ್ನು ಕೂಡ ಪೊಲೀಸರು ಬಿಡುಗಡೆಯನ್ನು ಮಾಡಿದ್ದಾರೆ. ನೋಡಿ, ಇವರೇ ಶಂಕಿತ ಆರೋಪಿಗಳು, ನೋಡ್ತಾ ಇದ್ದೀವಿ. ಅನುಮಾನಗಳಿದು ಇವ್ರ ಮೇಲೆ, ಇವರೇ ದರೋಡೆಯನ್ನು ಮಾಡಿರ್ಬೋದು ಅಂಥೇಳಿ. ನೋಡಿ, ಪಕ್ಕಾ ದರೋಡೆಕೋರರ ಗ್ಯಾಂಗ್. ನೋಡಿ, ಇವರೆಲ್ಲ ಈ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸು, RBI ಆಫೀಸರ್ಸ್ ಅಂದರೆ ಹೆಂಗೆ ನಂಬಿದ್ರೋ ಗೊತ್ತಿಲ್ಲ. ಹಾಗಾಗಿ ಅನುಮಾನಗಳು ಮಾತ್ರ ಇಲ್ಲಿ ಜಾಸ್ತಿ ಆಗ್ತಾ ಹೋಗ್ತಾನೇ ಇದೆ. ನೋಡಿ, ನಾನು ಆಗಲೇ ಹೇಳ್ತಾ ಇದ್ದೆ, ಇವ್ರು ಯಾವ ಡ್ರೆಸ್ಸಲ್ಲಿ ಬಂದಿದ್ರು, ಯಾವ ವೇಷದಲ್ಲಿ ಬಂದಿದ್ರು ಅಂತೇಳಿ. ಗಡ್ಡ ಬಟ್ಟು, ಕೂದಲೆಲ್ಲ ಈ ಸಿಕ್ಕಾಪಟ್ಟೆ ಅಂದರೆ ಸೇಮ್ ಟು ಸೇಮ್ ದರೋಡೆಕೋರ ಥರನೇ ಇದ್ದಾರೆ ಇವರು. ಇವ್ರನ್ನ ಆಫೀಸರ್ಸ್ ಅಂತ ಇವ್ರು ಹೆಂಗೆ ನಂಬಿದ್ರು ಏನು ಗನ್ಮನ್ಗಳು. ಜೊತೆಗೆ ಅಲ್ಲಿ ಬ್ಯಾಂಕ್ ಸಿಬ್ಬಂದಿ ಕೂಡ ಇದ್ದ. ಹಾಗಾಗಿನೇ ಅವರ ಕುಮ್ಮಕ್ಕು ಕೂಡ ಇಲ್ಲಿ ಇದೆ ಅನ್ನುವಂಥ ಅನುಮಾನಗಳಿದ್ದಾವೆ. ಅದರ ಜೊತೆಗೆ ಇವರು ಯಾಕೆ ಲೇಟಾಗಿ ಮಾಹಿತಿನ ಕೊಟ್ಟರು ಅದು ಕೂಡ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಶಂಕಿತರ ಫೋಟೋವನ್ನು ಈಗ ಪೊಲೀಸರು ಬಿಡುಗಡೆ ಮಾಡಿದ್ದಾರೆ.